ಅದು ಉದ್ದ ಮಾಡ್ಕೊಂಡಲ್ಲ अरे भैया ಏನು ಹಾಕೋಣದು ಹೋದ್ರೆ ಹೊಸ ಹಾಕೋಣ ರಾಮ ಮಂದಿರ ಎಂಟ್ರೆನ್ಸ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇನ್ನೂ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ನೋಡೋಣ ಇನ್ನೂ ಎಷ್ಟು ದೂರ ಆಯಿತು. ದೇವಸ್ಥಾನ ಕಣ್ಣಿಗೆ ಕಾಣಿಸ್ಕೊಂತು. ಅಲ್ಲಿ ಮುಂದೆ ಕ್ರೇನ್ ಕಾಣ್ತಾ ಇದ್ದಲ್ಲ, ಕ್ರೇನ್ ಮೇಲೆ ಲೈಟ್ ಅಲ್ಲಿಗೆ ಹೋಗ್ಬೇಕು. ಮಾತೇ ಬರ್ತಾ ಇಲ್ಲ ದೇವಸ್ಥಾನ. ಒನ್ ಆಫ್ ಮೈ ಡ್ರೀಮ್, ಒನ್ ಆಫ್ ದ ಕನಸು. ನೋಡ್ತೀನೋ ಇಲ್ವಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ನೋಡ್ತೀನಿ ಅಂತ ಗೊತ್ತಿರಲಿಲ್ಲ. ದೇವಸ್ಥಾನ ಅಲ್ಲಿ ಕಣ್ಣಿಗಂಟು ಒಂಥರ ಆಗ್ತಾ ಇದೆ. ಮೈಂಡೆಲ್ಲ ನೋಡ್ಬೇಕು ಅಂತ ಆಸೆ ಇತ್ತು, ಅದು ಇಷ್ಟು ಬೇಗ ನೋಡ್ತೀನಿ ಅಂತ ಗೊತ್ತಿರಲಿಲ್ಲ. ಅದು ಎಷ್ಟು ಒಂದೇ ತಿಂಗಳು ಗ್ಯಾಪಲ್ಲಿ ಉದ್ಘಾಟನೆ ಆದ ಒಂದೇ ತಿಂಗಳಿಗೆ ಬಂದಿದ್ದೀನಿ. 22ಕ್ಕೆ ಆಗಿದ್ದು, ಒಂದು ತಿಂಗ್ಳಿಗೆ ಬಂದಿದ್ದು ಕರೆಕ್ಟಾಗಿ. ಒಂದು ತಿಂಗಳ ಮೇಲೆ ಒಂದು ವಾರ ಅಲ್ಲೇ ಮೇಲೆ ಕತ್ತಣ. ಹಲೋ 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 ಅಂದ್ರೆ ಅವ್ನು ಎಲ್ಲಿಡ್ತಾನೆ, ಅವನು ಹೆಂಗೆ ಹಲೋ ಅನ್ನಕತ್ತದೆ. ಎಲ್ಲ ರೆಸ್ಟ್ಗೆ ಅಂತ ಮಾಡ್ತಾ ಇದ್ದಾರೆ ಇದನ್ನು. ರೆಸ್ಟಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಭಕ್ತಾದಿಗಳು ಬಂದಾಗ ರೆಸ್ಟಿಗೆ ಅಂತ ಮಾಡ್ತಾ ಇದ್ದಾರೆ. ಬಿಸಿಲಿಗೆ ಮತ್ತು ಮಳೆಗೆ ನಿಂತ್ಕೊಳ್ಳಿ ಅಂತ. ಏನು ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಹತ್ರ ಇದೆ. ಇಷ್ಟು ಹತ್ರ ಅಂದರೆ ಅಷ್ಟು ಹತ್ರ ಹೇಳೋಕ್ಕಾಗ್ತಾಯಿಲ್ಲ. ಒಳಗೆ
ಇವಾಗ ನೋಡ್ತಾ ಇದ್ದೀರಾ ಅಯೋಧ್ಯೆ ರಾಮ ಮಂದಿರ. ನಾನು ಹೋಗಿದ್ದಿದ್ದು ರಾತ್ರಿ, ನನ್ನ ಗೆಳೆಯ ಬೆಳಗ್ಗೆ ಹೋಗಿದ್ದು. ಇದು ಬೆಳಗ್ಗೆಯ ವಿಡಿಯೋ. ರಾತ್ರಿ ಹೊತ್ತು ಅಷ್ಟು ಚೆನ್ನಾಗಿ ಅಯೋಧ್ಯೆ ಕಾಣುತ್ತಿರಲಿಲ್ಲ. ಚೆನ್ನಾಗಿ ಅಂದರೆ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣುತ್ತಿರಲಿಲ್ಲ. ಅದಕ್ಕೆ ನನ್ನ ಬೆಳಗ್ಗೆ ಗೆಳೆಯ ಮಾಡಿದಂಥ ವಿಡಿಯೋನ ನಾನು ಫುಟೇಜ್ನ ಹಾಕ್ತಾಯಿದ್ದೀನಿ. ಎಂಜಾಯ್ ಮಾಡಿ. ಫೋನ್ ಅಲೋ ಇಲ್ಲಿಲ್ಲ, ಕದ್ದು ಪತ್ತು ಫೋಟೋ ತೆಗ್ದಿದ್ದೀವಿ. ಅದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿಂದ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ರಾಮಲಲ್ಲನ ಮೂರ್ತಿ ನೋಡಿ ನನಗೆ ಆಗ್ತಾ ಇರೋ ಖುಷಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ಜೀವನದಲ್ಲಿ. ನನ್ನ ಮೊದಲನೆಯ ಕನಸು ಮುಕ್ತಾಯವಾಗಿದೆ. ಇನ್ನು ಉಳಿದಿರುವ 4 ಕನಸು ಅವತ್ತು ಶೀಘ್ರದಲ್ಲೇ ಗೊತ್ತಾಗುತ್ತೆ ಆ 4 ಕನಸು ಏನು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆ 4 ಡ್ರೀಮ್ಸ್ ಏನು ಅಥವಾ ನನ್ನ 4 ಕನಸು ಏನು ಅಂತ ವಿಡಿಯೋದಲ್ಲಿ ಮುಂದೆ ನೋಡ್ತೀರಾ. ಅತಿ ಶೀಘ್ರದಲ್ಲೇ ಇನ್ನೊಂದು ಕನಸು ನೆರವೇರಲಿದೆ, ನೋಡೋಣ. ಸ್ಟೇ ಟ್ಯೂನ್ ಆನ್ ಯೂಟ್ಯೂಬ್. ಬನ್ನಿ, ನಾನು ನಿಮ್ಗೆ ಇವಾಗ ಅಯೋಧ್ಯೆ ತೋರಿಸ್ತೀನಿ ರಾತ್ರಿ ಹೊತ್ತು ಹೆಂಗಿರುತ್ತೆ ಅಂತ. ಎಲ್ಲೋ ಒಂದು ಸ್ವಲ್ಪ ಮಾಡಿದ್ದೀನಿ. ಆ ಕ್ಲಿಪ್ಸ್ಗಳ್ನ ಹಾಕಿರ್ತೀನಿ, ಆಗಲೇ ನೋಡಿರ್ತೀರ ನೀವಾಗಲೇ. ಟ್ರೈ ಮಾಡಿದ್ದೋ ಫೋಟೋಸ್ನು ಏನೂ ಅಲೋ ಇಲ್ಲ, ಫೋಟೋ ವಿಡಿಯೋ ಏನೂ ಅಲೋ ಇರಲಿಲ್ಲ. ಆದರೆ ಏನೋ ನನ್ನ ಕೈಲಾದಷ್ಟು ಟ್ರೈ ಮಾಡಿ ಹಾಕಿದ್ದೀನಿ. ಎಂಜಾಯ್ ಮಾಡಿ. ಅದಕ್ಕೇನೋ ಒಂದು ಏನೋ ಒಂದು ಮಾಡಿದೆ, ಅದು ಬೇಡ ಇವಾಗ. ಅದ್ರ ಮಾಹಿತಿ ನನಗೆ ಬೇಡ. ಏನು ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಇದು ನಮ್ಮ ಅಯೋಧ್ಯೆಯ ಸೀರೀಸ್ನ ಲಾಸ್ಟ್ ಪಾರ್ಟ್ ಆಗಿತ್ತು. ಈಗ ನಿಮಗೆ ರಾತ್ರಿ ಹೊತ್ತು ಅಯೋಧ್ಯೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ಬಿಟ್ಟು ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಓಕೆ, ಸಿ ಯು ದೆನ್. ಬನ್ನಿ, ಇದೊಂದು ಸ್ವಲ್ಪ ಅಯೋಧ್ಯ ರಾತ್ರಿ ಹೊತ್ತು ನೋಡ್ಬಿಟ್ಟು ನೀವು ಆಮೇಲೆ ವಿಡಿಯೋನ ಎಂಡ್ ಮಾಡೋಣ. ಬನ್ನಿ. ಲೈನು ಆ ಉದ್ದ ಲೈನಾಗ ನಿಂತ್ಕೊಳಕ್ ಆಗ್ತದ?